ಇನ್ನು ಕರ್ನಾಟಕ ಮೇಕೆದಾಟು ಯೋಜನೆಯನ್ನ ಮಾಡೋದಕ್ಕೆ ಉದ್ದೇಶಿಸಿದೆ ಅಂತ ಹೇಳಿಕೊಂಡು ತಮಿಳುನಾಡು ಖ್ಯಾತೆ ತೆಗಿತಾ ಇದೆಯಲ್ಲ, ಆ ವಿಚಾರವನ್ನ ಇದೀಗ ಅವರು ಕೇಂದ್ರ ತನಕನೂ ಕೂಡ ಅಥವಾ ದೆಹಲಿ ತನಕನೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜಲಾಶಯ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತ ಡಿಎಂಕೆ ಸಂಸದರು ಇವತ್ತು ಲೋಕಸಭೆಯಲ್ಲಿ ಹಸಿರು ಶಾಲನ್ನ ಧರಿಸಿಕೊಂಡು ಕಲಾಪಕ್ಕೆ ಹಾಜರಾದರು. ಅಲ್ಲದೆ ಮೇಕೆದಾಟು ವಿಚಾರವಾಗಿ ಚರ್ಚೆ ಆಗಲೇಬೇಕು ಅಂತನೂ ಒತ್ತಾಯಿಸಿದ್ದಾರೆ ಕೂಡ. ಇದು ನಿರೀಕ್ಷೆ ಇತ್ತು, ಯಾಕಂತಾನೆ ಮೊನ್ನೆ ಈ BSc ಸಭೆಯಲ್ಲೂ ಕೂಡ ಅಂತಾರೆ, ಈ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯ ಸಂದರ್ಭದಲ್ಲೂ ಕೂಡ ಇವರು ಅದನ್ನೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಯಾರು ಡಿಎಂಕೆ ಸಂಸದರು. ಹಾಗಾಗಿ ಇದನ್ನು ದೊಡ್ಡ ಹಂಗಾಮ ಮಾಡ್ತಾರೆ ದೆಹಲಿಯಲ್ಲಿ ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಅನ್ನುವಂಥ ನಿರೀಕ್ಷೆ ಇತ್ತು. ಅದರಂತೆ ನೋಡಿ ಹಸಿರು ಶಾಲನ್ನ ಹೊದ್ದು ಅಲ್ಲಿ ನಿಂತಿರುವಂಥವರೆಲ್ಲ ಡಿಎಂಕೆ ಸಂಸದರು. ಚರ್ಚೆಗೆ ಅವಕಾಶ ಬೇಕೇ ಬೇಕು ಅಂತ ಹೇಳ್ಕೊಂಡು ಈಗ ಆಲ್ರೆಡಿ BSc ಸಭೆಯಲ್ಲಿ ನೋಟಿಸ್ ಅನ್ನ ಕೊಟ್ಟಿರುವ ಡಿಎಂಕೆ ಇವತ್ತು ಕಲಾಪ ಆರಂಭ ಆಗ್ತಾ ಇದ್ದಾಗೆ ಚರ್ಚೆಗೆ ಪಟ್ಟು ಹಿಡಿದ್ರು. ಕೇಂದ್ರ ಸರ್ಕಾರ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ರು. ಸಂಸತ್ ಆವರಣದ ಹೊರಗೂ ಕೂಡ ಪ್ರತಿಭಟನೆ ನಡೆಸಿ ಮೇಕೆದಾಟು ಯೋಜನೆಯನ್ನು ಬಹಳ ತೀವ್ರವಾಗಿ ಖಂಡಿಸಿದ್ದಾರೆ. ಇನ್ನು ಮೇಕೆದಾಟು ಯೋಜನೆಗೆ ಖ್ಯಾತೆ ತೆಗಿತಾ ಇರುವ ತಮಿಳುನಾಡು ವಿರುದ್ಧ ಕರ್ನಾಟಕ ಕೆಂಡ ಕಾರ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಈ ಯೋಜನೆಯಿಂದ ತಮಿಳುನಾಡಿಗೂ ಲಾಭ ಇದೆ, ವಿರೋಧ ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅವರುಗಳು ತೋರಿಸ್ತಾ ಇರುವಂತ ಒಗ್ಗಟ್ಟನ್ನ ಕೇಂದ್ರದ ಮಟ್ಟದಲ್ಲಿ ಅಥವಾ ದೆಹಲಿ ಮಟ್ಟದಲ್ಲಿ ನಮ್ಮ ಸಂಸದರು ತೋರಿಸ್ತಾರಾ ಅಥವಾ ಈತ ಕಾಂಗ್ರೆಸ್ ಈತ ಬಿಜೆಪಿ ಅಂದ್ಕೊಂಡು ಇವ್ರು ಹಂಗೆ ಕಿತ್ತಾಡ್ಕೊಳ್ತಾರ ಅನ್ನೋದನ್ನ ನಾಳೆಯಿಂದ ನೋಡಬೇಕಿದೆ. Given a notice for suspension of the business and to discuss about the Megadadu issue, and this is for the symbol of the farmers. So since the Megadadu dam construction will affect the lives of the farmers in Tamil Nadu, we are all raising our voice not to permit them to construct that, urging the union government to take necessary steps. ಮೇಕೆದಾಟು ಯೋಜನೆ ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ತಮಿಳುನಾಡಿಗೆ ಸಹಿತ ಇದರಿಂದ ಲಾಭ ಆಗ್ತದೆ. ಅದು ತಮಿಳುನಾಡಿನವರು ಅರ್ಥ ಮಾಡಿಕೊಳ್ಳಬೇಕು. ಬರೀ ವಿರೋಧ ಮಾಡಬೇಕು ಅನ್ನುವಂಥ ಒಂದು ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ವಿರೋಧ ಮಾಡುವಂಥದ್ದು ಸರಿಯಲ್ಲ.